ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಂವಿಧಾನ ವಿರೋಧಿ ಎಸ್ಐಆರ್ ತಿರಸ್ಕರಿಸಲು ಪ್ರಗತಿಪರ ಸಂಘಟನೆಗಳಿಂದ ತೀವ್ರ ಪ್ರತಿಭಟನೆ. ಎಸ್ಐಆರ್ ವಿರೋಧಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಸ್ಲಂ ಜನಾಂದೋಲನ ಕರ್ನಾಟಕ, ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿ ಹಿತರಕ್ಷಣಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಟೌನ್ ಹಾಲ್ನಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆ ಹತ್ತಿರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ಮಾತನಾಡಿ, ನಾವು ವಿಶೇಷ ಮತ ತೀವ್ರ ಪರಿಷ್ಕರಣೆಯನ್ನು ವಿರೋಧಿಸುತ್ತೇವೆ. ಏಕೆಂದರೆ ಸಂವಿಧಾನ ವಿರೋಧಿಯಾಗಿರುವ ಈ ನಡೆ ಕೇಂದ್ರ ಸರ್ಕಾರ ಭಾರತದ ಚುನಾವಣಾ ಆಯೋಗದ ಮುಖಾಂತರ ಪೌರತ್ವ ಖಾತರಿಯನ್ನು ದಾಖಲಾತಿಗಳ ಮೂಲಕ ಮಾಡಲು ಹೊರಟಿರುವುದು ಅನಕ್ಷರಸ್ಥ ಬಡವರಿಗೆ, ಅನಕ್ಷರಸ್ಥ ಮಹಿಳೆಯರಿಗೆ, ದಲಿತರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ, ಅಲೆಮಾರಿಗಳಿಗೆ ಮತದಾನದ ಹಕ್ಕನ್ನು ಕಸಿಯುವ ಹುನ್ನಾರವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಸೈಯದ್ ಮುಜೀಬ್ ಮಾತನಾಡಿ, ಎಸ್ಐಆರ್ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಸಮಸ್ಯೆ ಅಲ್ಲ, ಇಡೀ ದೇಶದ ಎಲ್ಲ ಸಮುದಾಯದ ಜನರಿಗೂ ಸಮಸ್ಯೆಯಾಗಿದೆ. ಕೇಂದ್ರ ಬಿಜೆಪಿ ಪಕ್ಷದ ಗಾಳವಾಗಿ ಚುನಾವಣಾ ಆಯೋಗ ಎಸ್ಐಆರ್ ವಿಶೇಷ ಮತ ಪರಿಷ್ಕರಣೆ ವಿಷಯದಲ್ಲಿ ಕಾರ್ಯನಿರ್ವಹಿಸಲು ಮುಂದಾಗಿದೆ. ಆಯೋಗದ ಜವಾಬ್ದಾರಿಗಳನ್ನು ಗಾಳಿಗೆ ತೂರಿ ಮತದಾರರ ಹಕ್ಕನ್ನು ಕಸಿಯಲು ಮುಂದಾಗಿದೆ. ಎಸ್ಐಆರ್ ಬಿಜೆಪಿ ಘೋಷಿತ ಸಿಎಎ ಎನ್ಆರ್ಸಿ ಮುಖವಾಡವೇ, ದೇಶದ ನಾಗರಿಕರ ಪೌರತ್ವವನ್ನು ಕಸಿಯುವ ಹುನ್ನಾರವೇ ಆಗಿದೆ ಎಂದರು. ನಂತರ ಸಹಬಾಳ್ವೆ ಸಂಘದ ಅಧ್ಯಕ್ಷರಾದ ದೀಪಿಕಾ ಮಾತನಾಡಿ, ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಎಸ್ಐಆರ್ ಕಂಟಕವಿದೆ. ಸರ್ಕಾರ ನೀಡಿರುವ ಆಧಾರ್ ಕಾರ್ಡ್, ಮತದಾರರ ಚೀಟಿ, ರೇಷನ್ ಕಾರ್ಡ್ ಬಿಟ್ಟರೆ ಬೇರೆ ಯಾವ ದಾಖಲೆಗಳನ್ನು ನಾವು ಸೃಷ್ಟಿ ಮಾಡಲು ಸಾಧ್ಯ? ರಾಜ್ಯದಲ್ಲಿ 30,000ಕ್ಕೂ ಅಧಿಕ ಟ್ರಾನ್ಸ್ಜೆಂಡರ್ ಸಮುದಾಯದವರಿದ್ದೇವೆ. ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲದ ಎಸ್ಐಆರ್ ಈಗ ಏಕೆ ಎಂದು ಪ್ರಶ್ನಿಸಿದರು. ಎಪಿಸಿಸಿ ಆನ್ ಜಿಲ್ಲಾಧ್ಯಕ್ಷರಾದ ತಾಜುದ್ದೀನ್ ಶರೀಫ್ ರವರು ಮಾತನಾಡಿ, ನಮ್ಮ ದೇಶದಲ್ಲಿ 10% ಕೋಟ್ಯಾಧಿಪತಿಗಳು ಇದ್ದರೂ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಹೊತ್ತು ಆಹಾರವಿಲ್ಲದೆ, ಮನೆ ಇಲ್ಲದ ಜನರನ್ನು, ಹಸಿವಿನಲ್ಲಿ ಬದುಕುವ ಜನರನ್ನು ನಿಮ್ಮ ಹತ್ತಿರ ದಾಖಲೆ ಇದೆಯಾ ಎಂದು ಪ್ರಶ್ನೆ ಮಾಡುವುದು ಮೂಲಭೂತ ಹಕ್ಕುಗಳನ್ನು ಕಸಿಯುವಂತಹ ಹುನ್ನಾರವನ್ನು ಬಿಜೆಪಿ ಸರ್ಕಾರ ನಡೆಸುತ್ತಿದೆ ಎಂದು ಈ ಸಂದರ್ಭದಲ್ಲಿ ಆರೋಪಿಸಿದರು. ಈ ಸಂದರ್ಭದಲ್ಲಿ ಔಷಧಿ ವ್ಯಾಪಾರಿಗಳ ಸಂಘದ ಮುಖಂಡರಾದ ಜವಾಹರ್ ಅವರು ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವಸೀಂ ಖಾನ್, ಜಮಾತೆ ಇಸ್ಲಾಮಿಯಾ ಹಿಂದ್ ನ ಅನ್ಸರ್ ಅಹಮದ್, ಉಮ್ರಿ ಇಮಾಮ್, ಅನ್ವರ್ ಪಾಷಾ, ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಶಂಕರಯ್ಯ, ತಿರುಮಲ, ಜಾಬೀರ್ ಖಾನ್, ಕೃಷ್ಣಮೂರ್ತಿ, ರಾಮಕೃಷ್ಣ, ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಸಂಚಾಲಕರಾದ ಅನುಪಮಾ, ನಿವೇಶನ ಹೋರಾಟಗಾರ ಸಮಿತಿಯ ಮಂಗಳಮ್ಮ, ಶಂಕರ್, ಶಾಂತಮ್ಮ, ಸಂಧ್ಯಾ, ಪೂರ್ಣಿಮಾ, ವಸಂತಮ್ಮ, ಗಂಗಮ್ಮ, ಗುಲ್ನಾಸ್, ಸಲ್ಮಾ ಬಾನು, ಸಾಮಾಜಿಕ ಕಾರ್ಯಕರ್ತರಾದ ಸಲೀಂ ಖಾನ್, ಯುವ ಪದಾಧಿಕಾರಿಗಳಾದ ಕೃಷ್ಣ ಮೋಹನ್, ದಲಿತ ಸಂಘರ್ಷ ಸಮಿತಿಯ ಪಿಎನ್ ರಾಮಯ್ಯ ಹಾಗೂ ವಿವಿಧ ಜನಪದ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್, ತುಮಕೂರು. ಕರ್ನಾಟಕದಲ್ಲಿ ಏಪ್ರಿಲ್ 16ನೇ ತಾರೀಕಿಂದ ಎಸ್ಐಆರ್ಗೆ ಅಧಿಕೃತವಾಗಿರ್ತಕ್ಕಂಥ ಚಾಲನೆಯನ್ನು ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥದ್ದಿದೆ. ಈಗಾಗಲೇ ರಾಜ್ಯದಲ್ಲಿ ಕಳೆದ 3 ತಿಂಗಳಿಂದ ಏನು ಎಸ್ಐಆರ್ ಮ್ಯಾಪಿಂಗ್ ಆಗಿದೆ, ಈ ಮ್ಯಾಪಿಂಗ್ನಲ್ಲಿ 1,20,00,000 ಜನ ಇನ್ನೂ ಮ್ಯಾಚ್ ಆಗಿಲ್ಲ ಅಂತಕ್ಕಂಥ ಒಂದು ಅಂಕಿಅಂಶಗಳನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದಿದೆ. ಇದಾದ ನಂತರದಲ್ಲಿ ಅಧಿಕೃತವಾಗಿ ಏಪ್ರಿಲ್ 16ನೇ ತಾರೀಕಿಂದ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದಿದೆ. ಈ ಸಂದರ್ಭದಲ್ಲಿ ನಾವು ಇದನ್ನು ತಿರಸ್ಕಾರ ಮಾಡಬೇಕು. ರಾಜ್ಯದಲ್ಲಿ ಈ ಎಸ್ಐಆರ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಜನರಿಗೆ, ಜನಸಾಮಾನ್ಯರಿಗೆ ಮತದಾನದ ಹಕ್ಕನ್ನು ಕಸಿತಕ್ಕಂಥ ಒಂದು ಚುನಾವಣಾ ಆಯೋಗದ ಈ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ಗಮನವನ್ನು ವಹಿಸಬೇಕು. ಈಗಾಗಲೇ ಕೇರಳದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾನೂನನ್ನು ತಂದು ಎಲ್ಲ ಜನರನ್ನು ಮತದಾನದ ಹಕ್ಕಿಗೆ ಏನು ಒಳಪಡಿಸಿದ್ರು ಅದೇ ಥರದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ಸಿದ್ದರಾಮಯ್ಯನವರು ಈ ಥರದ ಒಂದು ಕಾನೂನನ್ನು ಜಾರಿಗೆ ತಂದು ಯಾವುದೇ ಜನರು ಸಹ ಮತದಾನದ ಹಕ್ಕಿನಿಂದ ವಂಚನೆ ಆಗದಿಲ್ಲದಂಗೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಪುಷ್ಟೀಕರಿಸ್ತಕ್ಕಂಥ ಒಂದು ಕಾನೂನನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಈ ಎಸ್ಐಆರ್ ಏನಿದೆ, ಈ ಎಸ್ಐಆರು ಸಿಎಎ ಎನ್ಆರ್ಸಿಯ ಹಿಂಬಾಗಿಲ ಒಂದು ಪ್ರವೇಶ ಅಂತ ಇರ್ತಕ್ಕಂಥದ್ದು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಯಾಕಂದರೆ 2002 ಭಾಳ ಪ್ರಮುಖವಾಗಿ ಕೇಂದ್ರವಾಗಿ ಇಟ್ಕೊಂಡು ನಾವು ಇದನ್ನು ಮ್ಯಾಪಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ನೋಡಿ 2002ರಲ್ಲಿ ಪೌರತ್ವ ಕಾಯ್ದೆಯನ್ನು ಈ ರಾಷ್ಟ್ರದಲ್ಲಿ ಕೇಂದ್ರದಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಭಾರತ ದೇಶದಲ್ಲಿ ನಮಗೆ ಸಿಟಿಜನ್ಶಿಪ್ ಆ್ಯಕ್ಟನ್ನು 2002ರಲ್ಲಿ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2002ರಲ್ಲಿ ಆ್ಯಕ್ಟ್ ತಂದ್ರೂ ಸಹ ಇದುವರೆಗಾಗಿ ನಮಗೆ ಆಧಾರ್ ಕಾರ್ಡ್ ಬಿಟ್ಟರೆ ನಮಗೆ ಸಿಟಿಜನ್ಸ್ ಕಾರ್ಡನ್ನು ಇದುವರೆಗಾಗಿ ಕೊಟ್ಟೇ ಇಲ್ಲ. ಸಿಟಿಜನ್ಶಿಪ್ ಕಾರ್ಡ್ ಕೊಡ್ದಲೇ ನಮ್ಮ ಸಿಟಿಜನ್ಸನ್ನು ನೀವು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಸಂವಿಧಾನ ಇವತ್ತು ನಮಗೆ ಪ್ರತಿಯೊಬ್ಬರಿಗೂ ಸಹ 18 ವರ್ಷ ತುಂಬಿದಂಥವ್ರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದೆ. ಆದರೆ ಇವರು ಮ್ಯಾಪಿಂಗ್ ಮಾಡಬೇಕಾದ್ರೆ 2002ರಲ್ಲಿ ಎಲ್ಲಿ ನಾವು ಬೂತ್ ಮಟ್ಟದಲ್ಲಿ ಯಾವ ಬೂತ್ನಲ್ಲಿ ವೋಟನ್ನು ಹಾಕಿದ್ದೀವಿ, ನಮ್ಮ ತಂದೆ ತಾಯಿಗಳು ಎಲ್ಲಿ ವೋಟ್ಗಳನ್ನು ಹಾಕಿದ್ದಾರೆ, ಅದರೆಲ್ಲ ದಾಖಲಾತಿಗಳನ್ನು ಕೊಟ್ಟರೆ ಮಾತ್ರ ಆ ಮ್ಯಾಪಿಂಗು ತಾಳೆಕರಿಸಿದ್ರೆ ಮಾತ್ರ ಮುಂದಕ್ಕೆ ನಾವು ಈ ದೇಶದ ಪೌರರಾಗ್ತೀವಿ ಅಂತಕ್ಕಂಥ ಒಂದು SIR ಅನ್ನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು. ಜನಸಾಮಾನ್ಯರಿಗೆ, ಮಹಿಳೆಯರಿಗೆ, ಆದಿವಾಸಿಗಳಿಗೆ, ಅಲೆಮಾರಿಗಳಿಗೆ ಇವರಿಗೆ ಯಾವುದೇ ರೀತಿಯ ದಾಖಲಾತಿಗಳ ಒಂದು ಪ್ರಜ್ಞೆ ದೇಶದಲ್ಲಿ ಇಲ್ಲ. ಅಂಥ ಸಂದರ್ಭದಲ್ಲಿ ಈ ದಾಖಲಾತಿಗಳನ್ನು ಹುಡುಕಿ ನಾವು ಪೌರತ್ವವನ್ನು ಕೊಡ್ತೀವಿ, ಮತದಾನದ ಹಕ್ಕನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ನಡೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಯಾರದೇ ಒಬ್ಬರದು ಮತದಾನದ ಹಕ್ಕನ್ನು ವಂಚಿಸ್ತಕ್ಕಂಥ ಅಥವಾ ಕಸ್ಕೊಳ್ತಕ್ಕಂಥ SIR ಅನ್ನು ತಿರಸ್ಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಚುನಾವಣಾ ಆಯೋಗ ತನ್ನ ಸಂವಿಧಾನಿಕ ಕರ್ತವ್ಯವನ್ನು ಮಾತ್ರ ನಿರ್ವಹಿಸಬೇಕು. ರಾಜಕೀಯವಾದಂಥ ಕುತಂತ್ರಗಳಿಗೆ ರಾಜಕೀಯವಾಗಿ ಪ್ರೇರಿತವಾದಂತಹ ಈ NCRನ್ನು ಜೋಡಿಸುವಂತಹ SIR ಪ್ರಕ್ರಿಯೆಗೆ ವಿರೋಧ ವ್ಯಕ್ತಪಡಿಸಬೇಕು. ಎಲ್ಲ ಮತದಾರ ಬಂಧುಗಳಿಗೆ, ನೀವು ಎಲ್ಲ ಏರಿಯಾಗಳಿಂದ ಬಂದಿದ್ದೀರಿ, ವಿವಿಧ ಸ್ಲಮ್ಗಳಿಂದ ಬಂದಿದ್ದೀರಿ, ಎಲ್ಲ ಕಡೆಯಲ್ಲಿ ನಮ್ಮ ಮತಗಳು ಇವೆಯಾ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೋಬೇಕಾದಂಥ ಅಗತ್ಯ ಇದೆ. ಸೊ ಈ ಸಂದರ್ಭದಲ್ಲಿ ಏನು ಈ ಪ್ರತಿಭಟನೆ ನಡೀತಾ ಇದೆ, ಸಂವಿಧಾನ ವಿರೋಧಿಯಾದಂತಹ SIR ಪ್ರಕ್ರಿಯೆ ಬೇಡ ಅಂತನ್ನುವಂಥದ್ದು ಇದನ್ನು ಆಯೋಜಿಸಿದಂಥ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಗೆ ಭಾಗವಹಿಸಿದಂಥ ನಿಮ್ಮೆಲ್ಲರಿಗೆ ವಂದಿಸ್ತಾ ಈ ಅಭಿಯಾನವನ್ನು ನಾವು ನಗರಗಳಿಗೆ, ಮನೆಗಳಿಗೆ ತಗೊಂಡು ಹೋಗಬೇಕಾಗಿದೆ. ಯಾಕೆ ಅಂತಂದರೆ ಮತಾಧಿಕಾರ ಅಂತನ್ನುವಂಥದ್ದು ವೋಟ್ ಇದ್ದಿದ್ದರಿಂದ ಇವತ್ತು ಗ್ಯಾರಂಟಿಗಳು ಜಾರಿ ಇವೆ. ವೋಟ್ ಇದ್ದಿದ್ದರಿಂದ ನಮಗೆ 5 ವರ್ಷಕ್ಕೊಂದ್ಸತಿ ಆದರೂ ಒಂದು ಕೇಳ್ತಾರೆ. ವೋಟೇ ಇಲ್ದಂಗೆ ಮಾಡಿದ್ರೆ ನಾವು ಇರ್ತೀವಿ, 2ನೇ ದರ್ಜೆಯ ನಾಗರಿಕರಾಗಿರ್ತೀವಿ, ಬೇಡ್ಕೊಳ್ತಾ ಇರಬೇಕಾಗುತ್ತೆ. ಅಂತಹ ಪರಿಸ್ಥಿತಿಗೆ ನಾವು ದೂಡೋದಕ್ಕೆ ಈ ದೇಶವನ್ನು ಬಿಡಬಾರ್ದು. ಎಲ್ಲ ಪ್ರಜ್ಞಾವಂತರು ಇದಕ್ಕೆ ಒಂದು ಎಚ್ಚರಿಕೆಯ ಅಭಿಯಾನವನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಾಲನೆ ನೀಡಿದಂಥ ಸ್ಲಮ್ ಜನಾಂದೋಲನ ಕರ್ನಾಟಕಕ್ಕೆ ಹೊಂದಿಸಿ ಅವಕಾಶ ಕೊಟ್ಟು ನಾನು ಮಾತನಾಡ್ತೇನೆ. ಇದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ಸ್ಲಮ್ ಜನಾಂದೋಲನ ಕರ್ನಾಟಕ ವಿವಿಧ ಜನಪರ ಸಂಘಟನೆಗಳ ಒಕ್ಕೂಟದಿಂದ SIR ಏನು ಸಂವಿಧಾನ ವಿರೋಧಿ ಹಾಗೂ ಮಹಿಳಾ, ದಲಿತ ಪರ, ಶ್ರಮಿಕರ ಪರ, ಅಸಂಘಟಿತ ಕಾರ್ಮಿಕರ ವಿರೋಧಿ ನಿಲುವನ್ನು ಅನುಸರಿಸ್ತಾ ಇರ್ತಕ್ಕಂಥ SIRನ ಏನು ವಿಶೇಷ ಮತ ಪರಿಷ್ಕರಣೆಯನ್ನು ರದ್ದುಗೊಳಿಸಬೇಕು. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ದಾವೆ ಇರೋದ್ರಿಂದ ಇತ್ಯರ್ಥ ಆಗೋವರೆಗೂ ಇದನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸಬಾರ್ದು, ಇದು ಅವೈಜ್ಞಾನಿಕ ಮತ್ತು ಇದು ಬಡತನ ವಿರೋಧಿ ನಡೆ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಇದು ಈ ದಿನ ತುಮಕೂರು ನಗರದಲ್ಲಿ ನಗರದ ಟೌನ್ ಹಾಲ್ ಸರ್ಕಲಲ್ಲಿ ಎಲ್ಲ ಜನಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ನಮ್ಮ ಸೈಯದ್ ಮುಜೀಬ್ ಸರ್ ಅವರು ಈ ಹೋರಾಟವನ್ನು ಬೆಂಬಲಿಸಿ ಮಾತಾಡಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ.